ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಶುಕ್ರವಾರ. ಈ ದಿನದ ವಿಶೇಷತೆ ಏನು? ಇವತ್ತು 12 ರಾಶಿಗಳ ಫಲಾಫಲ ಹೇಗಿದೆ? ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರವೇನು? ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಈ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಇವತ್ತು ಶುಕ್ರವಾರ, ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ ಅನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು ಅಷ್ಟಮಿ ತಿಥಿ, ಮೃಗಶಿರ ನಕ್ಷತ್ರ. ಈ ದಿವಸ ಶುಕ್ರವಾರ ಅಷ್ಟಮಿ ತಿಥಿ ತುಂಬ ಶುಭಪ್ರದವಾದದ್ದು. ಅಷ್ಟಮಿ, ನವಮಿ, ಚತುರ್ದಶಿಗಳಲ್ಲಿ ದುರ್ಗಾ ಪ್ರಾರ್ಥನೆ, ದುರ್ಗಾ ಸಪ್ತಶತಿ ಪಾರಾಯಣ ಇವುಗಳನ್ನು ಮಾಡಿಸಿದ್ರು. ತುಂಬ ದುರ್ಗಾ ಅಂದರೆ ಕ್ಲಿಷ್ಟವಾದದ್ದು ಅಂತ. ಯಾವುದು ನಮ್ಮ ಪಾಲಿಗೆ ತುಂಬ ಕಠಿಣ ಅಂತ ಅನಿಸುತ್ತೋ, ಯಾವುದು ಅಸಾಧ್ಯ ಅಂತ ಅನಿಸುತ್ತೋ ಅದನ್ನು ಸುಲಭ ಮಾಡ್ತಕ್ಕಂಥದ್ದೇ ದುರ್ಗಾಶಕ್ತಿ. ಹೀಗಾಗಿ ದುರ್ಗಾ ಸಪ್ತಶತಿ ದೇವತೆಗಳಿಗೆ ಬಂದಂಥ ಸಂಕಟ ಅಷ್ಟಿಷ್ಟಲ್ಲ, ಸಾಲು 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 ಸಂಕಟಗಳು. ಮಧುಕೈಟಪುರ ಆದಿಯಾಗಿ ಹಿಡಿದು ಆ ಕಥೆ ಹೇಳುತ್ತಲ್ಲ, ಅಲ್ಲಿ ಶುಂಭ ನಿಶುಂಭರವರೆಗೆ ಮಹಿಷಾಸುರ ಎಂಥ ರಾಕ್ಷಸ, ಅವನು ಎಂಥ ತಪಸ್ಸು ಮಾಡಿ ಏನೆಲ್ಲ ಅಸ್ತ್ರಶಸ್ತ್ರಗಳನ್ನೆಲ್ಲ ಪಡೆದಿದ್ದ. ಅಂಥ ದುಷ್ಟಶಕ್ತಿಗೆ ಮೇರು ಪರ್ವತದ ಹಾಗಿದ್ದ ಅವನು. ಅಂಥವನನ್ನು ಒಂದು ಹೆಣ್ಣು ಮಣಿಸಬಹುದಾ? ಅಂದರೆ ಆ ಹೆಣ್ಣಿಗೆ ಯಾವ ಮಟ್ಟಿಗಿನ ಶಕ್ತಿ ಇರಬೇಕು? ಅದು ದುರ್ಗಾಶಕ್ತಿ ಅಂದರೆ ಬರೀ ಸಾಧಾರಣ ನೋಟಕ್ಕೆ ಕಾಣ್ತಕ್ಕಂಥ ಹೆಣ್ಣಲ್ಲ ಅದು. ಆಕೆ ಜಗಜ್ಜನನಿ, ಜಗದ್ಧಾತ್ರಿ. ಹಾಗಾಗಿ ಆಕೆಯ ಆ ತಾಂಡವ, ಆ ರಾಕ್ಷಸರನ್ನು ಚೆಂಡಾಡುವ ಆ ಒಂದು ರಣಬೇಟೆ ಕುರಿತಾದ ಒಂದು ಚರಿತ್ರೆ ಅದು ದುರ್ಗಾ ಸಪ್ತಶತಿ. ಅದನ್ನು ನಾವು ಏನಾದರೂ ಓದಿಬಿಟ್ರೆ, ಅದನ್ನು ಕೇಳಿಸ್ಕೊಂಡು ಬಿಟ್ಟರೆ ನಮ್ಮ ಕಷ್ಟಗಳೆಲ್ಲ ಯಾವ ಮಟ್ಟಿಗಿಂದು ಅನಿಸ್ಬಿಡುತ್ತೆ. ಆ ಮಟ್ಟಿಗಿನ ಹೋರಾಟ, ಆ ಮಟ್ಟಿಗಿನ ರಾಕ್ಷಸತ್ವ ಇದೆಯಲ್ಲ, ಅದನ್ನು ಸೀಳು ಹಾಕಿಬಿಟ್ಲು. ಅಷ್ಟು ಶಕ್ತಿ ಇದೆ ಆಕೆಗೆ. ಅಂಥ ತಾಯಿ ನಮ್ಮ ಕಷ್ಟಗಳೆಲ್ಲ ಆಕೆಗೆ ಯಾವ ಮಹಾ. ಹೀಗೆ ನಾವು ಪ್ರಾರ್ಥನೆ ಮಾಡಬೇಕು. ಅಲ್ಲಿ ಕೂತ್ಕೊಂಡು ನೀನು ಎಂಥೆಂಥ ಕಷ್ಟನ ಹೀಗೆ ಚಿಟಿಕೆ ಹೊಡೆಯೋದಲ್ಲಿ ತೆಗೆದು ಹಾಕ್ಬಿಟ್ಟಿದ್ಯಾ, ಇದು ಯಾವುದು ನಾನು ನಿನಗೆ? ಎಷ್ಟು ಬ್ರಹ್ಮಾಂಡ ರಕ್ಷಕ್ಕೆ ನೀನು. ಬ್ರಹ್ಮಾಂಡದಲ್ಲಿ ನಾನು ಯಾವ ಗ್ಯಾಲಕ್ಸಿಲಿದ್ದೀನಿ, ಯಾವ ಭೂಮಿಯಲ್ಲಿದ್ದೀನಿ, ಯಾವ ದೇಶದಲ್ಲಿದ್ದೀನಿ, ಯಾವ ರಾಜ್ಯದಲ್ಲಿದ್ದೀನಿ, ಯಾವ ಸ್ಥಳದಲ್ಲಿದ್ದೀನಿ ಯೋಚನೆ ಮಾಡಿ. ನನಗಿರ್ತಕ್ಕಂಥ ಅವಕಾಶ, ಕಾಲಾವಕಾಶ, ನನಗಿರ್ತಕ್ಕಂಥ ಬಲ ಇನ್ಯಾವ ಮಟ್ಟಿಗಿಂದಮ್ಮ ನನ್ನ ಸಮಸ್ಯೆ ನನಗೆ. ಅದು ನೀನು ಯೋಚನೆ ಮಾಡಬೇಕು ಅಂತ ನೀವು ಕೇಳಿ ಆ ದುರ್ಗಾ ತಾಯಿಯ ಮುಂದೆ ಕುಳಿತು ಹೀಗೆ ಪ್ರಾರ್ಥನೆ ಮಾಡಿದ್ರೆ ನಮ್ಮ ಕಷ್ಟ ಎಲ್ಲ ಯಾವ ಮಟ್ಟಿಗೆ ರೀ ಆಕೆಗೆ. ಹೀಗೆ ಪ್ರಾರ್ಥನೆ ಅದು ನಮಗೆ ನಾವು ಅರ್ಹರಾಗಿರಬೇಕು. ಹೌದು, ಇವನು ನಿಜವಾಗಿಯೂ ಎಂಥ ಸಂಕಷ್ಟದಲ್ಲಿದ್ದಾನೆ ಅಂತ ಆಕೆಗೆ ಮಾತೃ ಹೃದಯ. ಆಕೆ ತಾಯಿಗೆ ಒಂದು ಸಲ ಕಣ್ಣೀರು ಹಾಕಿಬಿಟ್ರೆ ಸಾಕು, ಅಯ್ಯೋ ಹಾಗೆ ಬಾಚ್ಕೊಂಡು ಬಿಡ್ತಾಳೆ. ಶಂಕರಾಚಾರ್ಯರು ಬರೀತಾರಲ್ಲ. ಹೀಗಾಗಿ ನನ್ನಂಥ ಪಾಪಿ ಅಲ್ಲಿ ಮತ್ಸಮಃ ಪಾತಕೇನಾಸ್ತಿ ಪಾಪಘ್ನಿ ತ್ವತ್ಸಮಾನಹಿ. ನನ್ನಂಥ ಪಾಪಿ ಇಲ್ಲ, ನಿನ್ನಂಥ ಪಾಪಹರಣಗಳು ಇಲ್ಲ ಅಂತ. ಹೀಗಾಗಿ ನೀನು ನನ್ನನ್ನು ಯಾವುದು ಲೆಕ್ಕ ಇಟ್ಟಿದ್ಯಾ ನೀನು? ಬಹಳ ಬೇಗ ನನ್ನ ಈ ಸಂಕಟವನ್ನು ಅಳಿಸು. ಪಾಪ ಎಷ್ಟೋ ತಾಯಿಯಂದರಿಗೆ ದುಃಖ ಇರುತ್ತೆ. ಎಲ್ಲ ಮನೆಯೇ ಪ್ರಾರಬ್ಧವಾಗಿರ್ತದೆ, ಬಾಂಧವ್ಯಗಳೇ ಪ್ರಾರಬ್ಧವಾಗಿಬಿಟ್ಟಿರುತ್ತೆ. ಇಂಥದ್ದನ್ನು ನಾವು ಬಿಡಿಸೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ಶಕ್ತಿ ಬಹಳ ಕಡಿಮೆ, ಬಿಡಿಸ್ಕೊಳ್ಳೋಕೆ ಕಷ್ಟ ಆಗಿರ್ತದೆ. ಯಾವುದೋ ಕೋರ್ಟು ಕಚೇರಿ ಒಡೆದಾಟದಲ್ಲಿ
ನಮ್ಮ ಶಕ್ತಿ ಏನು ಅನಿಸ್ತಾ ಇರುತ್ತೆ, ಬಂಧನ ಆಗಿಬಿಟ್ಟಿರುತ್ತೆ, ನಮಗೆ ಕಟಾಕ ಇದ್ದಾರೇನೋ ಅನಿಸ್ತಾ ಇರುತ್ತೆ. ಇದನ್ನೆಲ್ಲ ಬಿಡಿಸ್ಕೋಬೇಕಾಗಿದ್ರೆ ನಾವು ಯಾರ್ಯಾರನ್ನೂ ಮೊರೆ ಹೋಗ್ತೀವಿ. ಅವರು ಬಿಡಿಸ್ಬಿಡ್ತಾರೆ ನಮ್ಮನ್ನು, ಇವ್ರು ಬಿಡಿಸ್ಬಿಡ್ತಾರೆ, ಅವ್ರಿಗೆ ಗೊತ್ತಿರ ನಮ್ಗೆ, ಇವ್ರಿಗೆ ಗೊತ್ತಿದ್ದಾರೆ ನಮಗೆ. ಯಾರು ಗೊತ್ತಿದ್ದರೆ ಏನು ಸ್ವಾಮಿ, ಏನು ಪ್ರಯೋಜನ ಆಗೋದಿಲ್ಲ. ಗೊತ್ತಿರೋರು ಗೊತ್ತಿರಬೇಕು. ಹೀಗಾಗಿ ನನಗೆ ಗೊತ್ತಿರೋದೊಂದೇ ನೀನು. ನನ್ನ ಕಣ್ಣು ಮುಂದೆ ನೀನಿದೆಯಾ, ನನಗೆ ಪ್ರಪಂಚದಲ್ಲಿ ಏನೋ ಅನ್ನಿಸ್ತಾ ಇದೆಯಲ್ಲ ಅದೆಲ್ಲ ನನ್ನ ಮೌಢ್ಯತೆ. ನಾನು ತಿಳ್ಕೊಳ್ತಾ ಇದ್ದೀನಿ ಅವರು ಬಲವಾಗಿದ್ದಾರೆ, ಇವರಿಂದ ಸಹಾಯ ಸಿಗುತ್ತೆ ಅಂತ. ಅದರಷ್ಟು ಮೂರ್ಖತನ ಇನ್ನೊಂದಿಲ್ಲ. ನನಗೆ ಸಹಾಯ ಸಿಕ್ಕರೆ ಅದು ನಿನ್ನಿಂದ. ನಾನೇನಾದರೂ ಕಷ್ಟದಿಂದ ಪಾರಾಗಬೇಕು ಅಂದರೆ ಅದು ನಿನ್ನಿಂದ ಮಾತ್ರವೇ ಸಾಧ್ಯ. ಇದು ನನಗೆ ಸ್ಪಷ್ಟವಾಗಿ ಅರ್ಥ ಆಗಿಬಿಟ್ಟಿದೆ. ಇಷ್ಟು ದಿವಸ ಕಷ್ಟ ಅಲ್ಲಿ ಇಲ್ಲಿ ಅಲ್ಲಾಡಿಕೊಂಡು ಬಂದು ಈಗ ಕೊನೆಗೆ ಕಾಲು ಕೈ ಎಲ್ಲ ಕುಸಿದಿಲ್ಲಿ ಕೂತಿದ್ದೀನಿ, ಶರಣಾಗತನಾಗಿದ್ದೀನಿ. ಇನ್ನು ಸಾಕ್ತೀಯೋ ಬಿಡ್ತೀಯೋ ಮುಂದಿಂದೆಲ್ಲ ನಿಂದು ಅಂತ ಹೇಳಿ ಒಂದು ಪ್ರಾರ್ಥನೆ ಮಾಡಿ. ಅಮ್ಮನವರ ಪ್ರಾರ್ಥನೆ ನೋಡಿಪ್ಪ, ನೀವು ಕಣ್ಣು ತುಂಬಿಕೊಂಡ್ರೆ ಅಮ್ಮನವರ ಅನುಗ್ರಹ ನಾನು ಹೇಳೋದಲ್ಲ, ನಿಮ್ಮ ಅನುಭವಕ್ಕೆ ಬಂದುಬಿಡುತ್ತೆ. ಒಳ್ಳೆಯದಾಗಲಿ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಆ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡೋದ್ರಿಂದ ನಮ್ಮ ಸಕಲ ಕಷ್ಟಗಳು ನಿವಾರಣೆ ಆಗುತ್ತನ್ನ ಬಹಳ ಅರ್ಥಗರ್ಭಿತವಾಗಿ ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಕೂಡ ಸಾಕಷ್ಟು ಪ್ರಶ್ನೆ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ. ಶಾಸ್ತ್ರಿಗಳೇ, ಮೊದಲನೇ ಸಂದೇಶವನ್ನು ಹೊಸಕೋಟೆಯಿಂದ ಚೈತ್ರ ಅವರು ಕಳಿಸಿದ್ದಾರೆ. ಚೈತ್ರ ಅವರ ಜನ್ಮ ದಿನಾಂಕ 25/8/1976. ಹುಟ್ಟಿದ ಸಮಯ ಬೆಳಗಿನ ಜಾವ 4:30. ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಇದಕ್ಕೇನಾದರೂ ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಚೈತ್ರ ಅವರ ಪ್ರಶ್ನೆ, ಆರೋಗ್ಯ ಸಮಸ್ಯೆ ಇದೆ, ಪರಿಹಾರ ಏನು ಅಂತ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನದ ಅಧಿಪತಿ ಚಂದ್ರ ನಿಮ್ಮ ಜಾತಕದಲ್ಲಿ ತುಂಬ ದುರ್ಬಲನಾಗಿದ್ದಾನೆ. ಅಮಾವಾಸ್ಯೆ ದಿವಸ ನೀವು ಹುಟ್ಟಿದ್ದೀರಾ. ಲಗ್ನಾಧಿಪತಿಗೆ ಬಲ ಇಲ್ಲ ಅಂದರೆ ಶರೀರದಲ್ಲಿ ಬಲ ಇರಲ್ಲ, ಕಸುವು ಹೊರಟೋಗುತ್ತೆ. ಇದು ನಿಮ್ಮ ತೊಂದರೆ. ಈಗ ಪ್ರಸ್ತುತ ನಿಮಗೆ ಕುಜರಾಹು ಸಂಧಿಶಾಂತಿ ಕಾಲ ಬೇರೆ ನಡೀತಾ ಇದೆ. ನೋಡಿಪ್ಪ, ಈಗ ತಕ್ಷಣ ಕುಜರಾಹು ಸಂಧಿಶಾಂತಿ ನಡೀತಾ ಇದೆ. ಇದನ್ನು ದಯವಿಟ್ಟು ಮಾಡಿಸಿ. ಸಂಧಿಶಾಂತಿ ಅನ್ನೋದು ನಮ್ಮನ್ನು ಹೀಗೆ ಆರ್ಥಿಕವಾಗಿ, ದೈಹಿಕವಾಗಿ, ಕೌಟುಂಬಿಕವಾಗಿ ಕ್ಷೀಣಿಸುತ್ತೆ. ಅದು ನಮ್ಮನ್ನು ತುಂಬ ದುರ್ಬಲರನ್ನಾಗಿ ಮಾಡುತ್ತೆ. ಇದೇ ತೊಂದರೆ ನಿಮಗೆ. ಇದು ಸಂಧಿಶಾಂತಿ ಮಾಡಿಸೋದ್ರಿಂದ, ಸಂಧಿಶಾಂತಿ ಒಂದು ಆಯುಷ್ಯ ಹೋಮ, ದುರ್ಗಾ ದೀಪ ನಮಸ್ಕಾರ ಸಾಧ್ಯವಾದ. ಚಂದ್ರ ದುರ್ಬಲನಾಗಿದ್ದು ಆರೋಗ್ಯ ಸಮಸ್ಯೆ ಇದ್ದರೆ ದುರ್ಗಾ ದೀಪ ನಮಸ್ಕಾರ. ನಾನು ಈಗಷ್ಟೇ ಹೇಳಿದ್ನಲ್ಲ, ಅಮ್ಮನವರ ಪ್ರಾರ್ಥನೆಗೆ ನಿಮ್ಮ ಆರೋಗ್ಯ ಕ್ಷೀಣತೆ ಇದೆಯಲ್ಲ, ಇದು ಯಾವ ಹೀಗಾಗಿ ಇದನ್ನು ಸಂಧಿಶಾಂತಿ ಮಾಡಿಸಿ, ದುರ್ಗಾ ದೀಪ ನಮಸ್ಕಾರ ಮಾಡಿಸಿ. ತುಂಬ ಅನುಕೂಲ ಆಗುತ್ತೆ. ಮಾಡಿ ನೋಡಿ ನೀವು, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ರಾಜು ಅವರು ಕಳಿಸಿದ್ದಾರೆ. ರಾಜು ಅವರ ಜನ್ಮ ದಿನಾಂಕ 24/7/1999. ಹುಟ್ಟಿದ ಸಮಯ ಬೆಳಗ್ಗೆ 7 ಗಂಟೆ. ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಆದರೆ ಕೆಲಸ ಸಿಗ್ತಾ ಇಲ್ಲ, ಇದಕ್ಕೊಂದು ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಾಜು ಅವರ ಪ್ರಶ್ನೆ, ಕೆಲಸ ಹುಡುಕ್ತಾ ಇದ್ದಾರೆ, ಸಿಗ್ತಾ ಇಲ್ಲ ಪಾಪ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನದಿಂದ ಕರ್ಮಾಧಿಪತಿ ಕುಜ ಚತುರ್ಥದಲ್ಲಿದ್ದಾನೆ. ಕರ್ಮಸ್ಥಾನವನ್ನು ನೋಡ್ತಾನಾತ. ಮತ್ತು ಈಗ ಪ್ರಸ್ತುತ ನಿಮಗೆ ಶುಕ್ರ ದಶೆಯಲ್ಲಿ ಶುಕ್ರ ಭುಕ್ತಿ ನಡೀತಾ ಇದೆ. ನಿಮ್ಮ ಜಾತಕದಲ್ಲಿ ಶುಕ್ರ ಎಲ್ಲಿದ್ದಾನೆ ಅಂದರೆ ಶತ್ರು ಕ್ಷೇತ್ರದಲ್ಲಿದ್ದಾನೆ. ನೋಡಿ, ಈಗ ಕಾಲವಶಾತ್ ನೀವು ಸ್ವಲ್ಪ ಅತಂತ್ರರಾಗಿದ್ದೀರಾ. ಹೀಗಾಗಿ ಶುಕ್ರ ನೋಡಿ, ಅಮ್ಮನವ್ರ ಸನ್ನಿಧಾನ ಇದ್ದರೆ ಹತ್ತಿರದಲ್ಲಿ ಪ್ರತಿ ಶುಕ್ರವಾರ ಸ್ವಲ್ಪ ತೊಗರಿ ಕಾಳು ಮತ್ತು ಅವರೇ ಧಾನ್ಯ, ಅವರೇ ಬೇಳೆ, ಇದನ್ನು ತೊಗೊಂಡು ಹೋಗಿ, ಅವರೇ ಕಾಳು ತೊಗೊಂಡು ಹೋಗಿ ನೀವು ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಕೊಡಿ. ಪ್ರತಿ ಶುಕ್ರವಾರ 16 ಶುಕ್ರವಾರ ಶ್ರದ್ಧೆಯಿಂದ ಇದನ್ನು ಪಾಲಿಸಿ. ಶೀಘ್ರದಲ್ಲಿ ನಿಮಗೆ ಕೆಲಸದಲ್ಲಿ ತೊಡಕು ನಿವಾರಣೆಯಾಗಿ, ನೀವೇನಾದ್ರು ಬಯಸ್ತಾ ಹೊಸ ಕೆಲಸ ಇತ್ಯಾದಿ ನೋಡ್ತಾ ಇದ್ದರೆ ಅದಕ್ಕೆ ಅವಕಾಶ ಆಗಿಬಿಡುತ್ತೆ. ಕೆಲಸ ಹುಡುಕ್ತಾ ಇದ್ದೀರಾ, ಸಿಗ್ತಾ ಇಲ್ಲ ಅಲ್ವ, ನೀವು ಈ ಪ್ರಯತ್ನ ಮಾಡಿ. ಅವರೆಕಾಳು, ತೊಗರಿ ಕಾಳು ಇವೆರಡನ್ನು ತೊಗೊಂಡು ಹೋಗಿ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಪ್ರತಿ ಶುಕ್ರವಾರ ಕೊಡೋದು, ಪ್ರಾರ್ಥನೆ ಮಾಡೋದು, ಅಮ್ಮ ಕೆಲಸ ಕೊಡು ಅಂತ. ಇದನ್ನು ಮಾಡಿ. ಸರಳವಾಗಿದೆ ಅಲ್ವಾ? ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಶಿವಮೊಗ್ಗದಿಂದ ಜ್ಯೋತಿ ಅವರು ಕಳಿಸಿದ್ದಾರೆ. ಜ್ಯೋತಿ ಅವರ ಜನ್ಮ ದಿನಾಂಕ 27/9/2005. ಹುಟ್ಟಿದ ಸಮಯ ಬೆಳಗ್ಗೆ 7 ಗಂಟೆ. ಜೀವನದಲ್ಲಿ ನೆಮ್ಮದಿಲ್ಲ, ಅದಕ್ಕೊಂದು ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಜ್ಯೋತಿ ಅವರ ಪ್ರಶ್ನೆ, ಜೀವನದಲ್ಲಿ ನೆಮ್ಮದಿ ಇಲ್ಲ, ಏನಾದ್ರು ಪರಿಹಾರ ಇದೆಯಾ ಅಂತ ಕೇಳಿದಾರಲ್ವ? ಹೌದು ಶಾಸ್ತ್ರಿಗಳೇ. 2005ನೇ ಇಸವಿ. ಜಾತಕ ನೋಡೋಣ. ಪ್ರಸ್ತುತ ನಿಮಗೆ ಕಾಲ ಶನಿ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥ ರಾಹು ಭುಕ್ತಿ
ನೋಡಿ, ನಿಮ್ಮ ಜಾತಕದಲ್ಲಿ ಶನೈಶ್ಚರ ಲಾಭಸ್ಥಾನದಲ್ಲೇ ಇದ್ದಾನೆ. ಈ ಆತಂಕ ಮಾಡ್ಕೋಬೇಡಿ. ನೀವು ಆತಂಕವು ಒಳಗಾಗಿರೋದು ಚಿತ್ತೋತ್ಥದಿಂದ. ಬುದ್ಧಿ, ನಿಮ್ಮ ಮನಸ್ಸು ತುಂಬ ಚಂಚಲವಾಗಿದೆ. ಇದರ ನಿವಾರಣೆಗೆ ನೀವು ದುರ್ಗಾ ಪ್ರಾರ್ಥನೆ ಅದನ್ನು ಮಾಡಿ. ಯಾದೇವಿ ಸರ್ವಭೂತೇಷು ಶಾಂತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಇದನ್ನು ಹೇಳ್ಕೊಳ್ಳಿ. ಯಾದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಈ 3 ದಿವ್ಯ ಮಂತ್ರಗಳು ನಿಮಗೆ. ಇದನ್ನು ಪ್ರತಿ ದಿವಸ ಹೇಳ್ಕೊಳ್ಳಿ, 108 ಬಾರಿ ಹೇಳಿ. ಶಾಸ್ತ್ರಗಳೇ, ಮೊದಲ 6 ರಾಶಿಗಳ ಇವತ್ತಿನ ಫಲಾಫಲವನ್ನು ತಿಳಿಸ್ಕೊಡೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಂಡ್ರೆ ನೋಡಿ, ಮೇಷರಾಶಿಯಲ್ಲಿ ಮಾಂದ್ಯ ಉದಯ ಕಾಣ್ತಾ ಇದೆ. ಇನ್ನು ವೃಷಭ ರಾಶಿಯಲ್ಲಿ ಚಂದ್ರ ಹಾಗೂ ಗುರು ಯುತಿಯನ್ನು ನೋಡ್ತಾ ಇದ್ದೀವಿ. ಇನ್ನು ಮಿಥುನ ರಾಶಿಯಲ್ಲಿ ಕುಜ ಇರತಕ್ಕಂಥದ್ದು, ಕನ್ಯಾ ರಾಶಿಯಲ್ಲಿ ಕೇತು, ಇನ್ನು ಕುಂಭರಾಶಿಯಲ್ಲಿ ರವಿ ಹಾಗೂ ಶನಿಯರನ್ನು ಗಮನಿಸ್ತಾ ಇದ್ದೀವಿ. ಇನ್ನು ಬುಧ, ಶುಕ್ರ, ರಾಹು ಇದ್ದಾರೆ, ಅದು ಮೀನರಾಶಿಯಲ್ಲಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ತುಂಬ ಕುಟುಂಬ ಸೌಖ್ಯ ಚೆನ್ನಾಗಿರುತ್ತದೆ. ಮಾತಿನ ಬಲ ತುಂಬ ಚೆನ್ನಾಗಿದೆ. ನೀವು ಮಾತಾಡಿದ್ರೆ ಹೃದಯವಾಗಿರುತ್ತೆ. ಲಿಂಗಮೆಚ್ಚಹುದಹುದು ಎನ್ನಬೇಕು ಅಂತಾರಲ್ಲ, ಆ ರೀತಿಯಲ್ಲೇ ಇರ್ತದೆ. ಮಾತೆಂಬುದು ಜ್ಯೋತಿರ್ಲಿಂಗ ಅಂತಾರಲ್ಲ, ಹಾಗೆ ತುಂಬ ಚೆನ್ನಾಗಿ ಮಾತಾಡ್ತೀಯ. ಮಾತಾಡೋ ಕಲೆ ಚೆನ್ನಾಗಿ ಗೊತ್ತಿದೆ. ಈ ದಿವಸ ನಿಮಗೆ ಅದು ಫಲ ಕೊಡುತ್ತೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಲಾಭದಾಯಕವಾಗಿದೆ. ಉಪನ್ಯಾಸಕರಿಗೆ ಈ ದಿವಸ ತುಂಬ ಚೆನ್ನಾಗಿದೆ. ನಿಮ್ಮ ಟೈಮ್ ಬರುತ್ತೆ, ನಾನು ಮಾತಾಡ್ತೀನಿ ಅಂತ ಅಂದುಕೊಂಡಿದ್ದರೆ ಅದು ಈ ದಿವಸ ಆ ರೀತಿಯಲ್ಲಿದೆ. ಇನ್ನು ಶಿರೋಬಾಧೆ, ಸ್ವಲ್ಪ ತಲೆ, ಕಣ್ಣು ಬಾಧೆ ಇವುಗಳನ್ನು ಸೂಚಿಸ್ತಾ ಇದೆ. ಆರೋಗ್ಯ ದೃಷ್ಟಿಯಿಂದ ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ. ಕೆಲಸದಲ್ಲೆಲ್ಲ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲ, ಸಹೋದ್ಯೋಗಿಗಳ ಸಹಕಾರ ಇತ್ಯಾದಿ ಎಲ್ಲ ಅನುಕೂಲ ಇದೆ, ಚೆನ್ನಾಗಿದೆ. ಬಂಧು ಮಿತ್ರರ ಸಹಕಾರವೂ ಚೆನ್ನಾಗಿದೆ. ಹೀಗಾಗಿ ಹೆಚ್ಚಿನ ಶುಭ ಫಲ ಇರೋದರಿಂದಾಗಿ ಆತಂಕ ಬೇಡ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಗಜಕೇಸರಿ ಯೋಗ. ಹೀಗಾಗಿ ಸಾಧಿಸ್ತೀರಾ. ನೀವು ಏನನ್ನಾದರೂ ಕಠಿಣವಾದದ್ದನ್ನು ಸಾಧಿಸುವ ಕೆಲಸ ಇದೆ ಈ ದಿವಸ. ಪ್ರಶಂಸೆಗೆ ಗುರಿಯಾಗ್ತೀರಾ. 4 ಜನ ನಿಮ್ಮನ್ನು ಕಂಡು ಇಷ್ಟಪಟ್ಟು ನಿಮ್ಮ ಕೆಲಸವನ್ನು, ನಿಮ್ಮನ್ನು ಗೌರವಿಸಿ ಹಾಗೆ ಮಾತಾಡಿಸೋ ಒಂದು ಲಾಭ ಇದೆ ಈ ದಿವಸ. ಮತ್ತು ಈ ದಿವಸ ಕೆಲಸದಲ್ಲೂ ಅಷ್ಟೇ ಸ್ವಲ್ಪ ಶುಭ ಫಲವನ್ನು ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ವೈದ್ಯಕೀಯ ಕ್ಷೇತ್ರ ಆಗಬಹುದು, ಅಥವಾ ನೀವು ಶ್ರಮಜೀವಿಗಳಾಗಿದ್ದರೆ, ಅಂದರೆ ದೇಹವನ್ನು ನಾನು ಕೆಲಸ ಮಾಡಬೇಕು ಅಂದರೆ ಇಟ್ಟಿಗೆ ಹೊರಬೇಕಪ್ಪ, ನಾನು ಕೆಲಸ ಮಾಡಬೇಕು ಅಂದರೆ ಸಿಮೆಂಟ್ ಸಾಗಿಸಬೇಕು ಅಂತ ಈ ಥರ ಇದ್ದರೆ ನೋಡಿಪ್ಪ, ನಿಮಗೂ ಒಂದು ಕಾಲ, ನಿಮಗೂ ತುಂಬ ಚೆನ್ನಾಗಿದೆ ಈ ದಿವಸ. ಕನ್ಸ್ಟ್ರಕ್ಷನ್ ಫೀಲ್ಡ್ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಇನ್ನು ನಿಮಗೆ ವೃತ್ತಿಯ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ. ಹೆಚ್ಚಿನ ನಿಮಗೂ ಶುಭ ಫಲ ಇದೆ. ವೇದಮಾಂದಿ ಸ್ವಲ್ಪ ಅಪವ್ಯಯ ಮಾಡ್ತಾನೆ, ಕಣ್ಣಿಗೆ ತೊಂದರೆ ಮಾಡಬಹುದು. ಹೀಗಾಗಿ ಸ್ವಲ್ಪ ಹುಷಾರು. ನೀವು ಕೂಡ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಬೆಲ್ಲ ಸಮರ್ಪಣೆ ಮಾಡಿ. ಮಿಥುನ ರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಧನಾಧಿಪತಿ ವ್ಯಯದಲ್ಲಿದ್ದಾನೆ, ಜೊತೆಗೆ ಗುರು ಜೊತೆಗೆ ಸೇರಿದ್ದಾನೆ. ಹೀಗಾಗಿ ಅತಿಯಾದ ವ್ಯಯ ಸೂಚಿಸ್ತಾ ಇದೆ. ಇಷ್ಟಪಡೋ ಕಾರಣದಿಂದಾಗಿ ಕೊಂಡುಕೊಳ್ಳೋದು, ಸಾಲ ಮಾಡೋದು, ಈ ಥರದ್ದು ಒಂದು ಬಾಧೆ ಹೆಚ್ಚುತ್ತೆ. ಆದರೆ ನಿಮ್ಮ ಮಿತಿ ಏನು ಅಂತ ಗೊತ್ತಿರಲಿ. ಮತ್ತು ಈ ದಿವಸ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಶ್ರಮ ಇರ್ತದೆ. ಅದು ಹೋಮ್ವರ್ಕ್ ಮಾಡಬೇಕು, ಇದು ಮಾಡಬೇಕು, ಮತ್ತೊಂದು ಪಾಪ ಅದೊಂದು ಹೊರೆ ಆಗಿಬಿಡುತ್ತೆ. ಈಗಿನ ಮಕ್ಕಳಿಗೆ ಒಂದು ಸಂಗೀತಕ್ಕೂ ಕಲಿಸ್ತಾರೆ, ಇನ್ಯಾವುದೋ ಯೋಗ ಮಾಡು ಅಂತಾರೆ, ಇನ್ನೇನೋ ಸ್ಪೋರ್ಟ್ಸಲ್ಲಿರು ಅಂತಾರೆ, ಇನ್ನೇನೋ ಈ ಥರ ಆ್ಯಕ್ಟಿವಿಟೀಸ್ನ ಹೊರೆ ಇದೆಯಲ್ಲ, ಇದೇ ಒಂಥರ ಪ್ರಾರಬ್ಧವಾಗಿಬಿಡುತ್ತೆ. ಎಷ್ಟು ಅವ್ರ ಸಾಮರ್ಥ್ಯ ನೋಡಬೇಕು, ಅದು ಕೂಡ ಆ ಥರದ ಪ್ರೆಷರ್ ಆಗಿಬಿಡುತ್ತೆ ಪಾಪ ವಿದ್ಯಾರ್ಥಿಗಳಿಗೆ. ಪೋಷಕರು ಅದನ್ನು ಎಲ್ಲರಿಗಿಂತ ಮುಂದೆ ಈ ಥರ ಜಿದ್ದಿಗೆ ಬೀಳಬೇಡಿ. ಅವರ ಬಲ ಏನು, ಸ್ಟ್ರೆಂತ್ ಏನು ಒಂದು ಸಲ ನೋಡ್ಕೊಳ್ಳಿ. ಒಂದರಲ್ಲಿ ಬೆಳಗಿದ್ರೆ ಸಾಕಾಗುತ್ತೆ. ಸ್ಪಷ್ಟವಾಗಿ ತಳಸ್ಪರ್ಶಿಯಾಗಿ ಒಂದು ಅಚ್ಚುಕಟ್ಟಾಗಿ 1-2 ವಿಭಾಗದಲ್ಲಿ ಸಾಮರ್ಥ್ಯ ಇರುತ್ತೆ, ಮಾಡಿದ್ರಾಗುತ್ತೆ. ಕೆಲವರಿಗೆ ಸಾಮರ್ಥ್ಯ ಇರುತ್ತೆ, 10ರಲ್ಲೂ ಬೆಳಗುವ ಶಕ್ತಿ ಇರುತ್ತೆ. ಅಂಥವ್ರು ಓಕೆ, ಅವರನ್ನು ನೋಡಿಬಿಟ್ಟು ನೀವು ನಿಮ್ಮ ಮಕ್ಕಳಿಗೂ ಅದು ಸೆರೆಮನೆ ಆಗುತ್ತೆ. ಅದರ ಕಡೆ ಗಮನ ಕೊಡಿ. ಪಾಪ ಆ ಥರದೊಂದು ಪ್ರೆಷರ್ ಇದೆ ವಿದ್ಯಾರ್ಥಿಗಳಿಗೆ ದಿವಸ. ಕೆಲಸದಲ್ಲಿ ಈ ದಿವಸ ಪರಿಶ್ರಮ ಇದೆ, ಕೆಲಸದಲ್ಲಿ ಒತ್ತಡ. ನಿಮಗೂ ಹಾಗೆ ಒಂದಲ್ಲ ಟಾಸ್ಕ್, 10 ಟಾಸ್ಕ್ ಕೊಟ್ಟು ಎಲ್ಲವೂ ಸಕ್ಸಸ್ ಆಗಬೇಕು ಅಂತ ಕುತ್ತಿಗೆಗೆ ತಂದರೆ ಏನಾಗುತ್ತೆ? ಆ ಥರದ್ದು ಒಂದು ಒತ್ತಡ ಬಂದುಬಿಡೋ ಸಾಧ್ಯತೆ ಇರುತ್ತೆ ಈ ದಿವಸ. ಗಮನಿಸಿ. ಮಿಥುನ ರಾಶಿಯವರಿಗೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಇದೆ. ನಿಮ್ಮ ರಾಶಿಯಿಂದ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯ ಬರೋ ಲಕ್ಷಣ ಇದೆ. ರವಿ ಶನಿಯರ ಕಾರಣದಿಂದಾಗಿ ಈಶ್ವರನ ಆರಾಧನೆ ಮಾಡಿ. ಮತ್ತು ಈ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಪ್ರಾರಂಭದಲ್ಲಿ ಹೇಳಿದ್ನಲ್ಲ ನಾನು, ದುರ್ಗಾ ಪ್ರಾರ್ಥನೆ ಮಾಡಿ. ಇನ್ನು ಕರ್ಕಟಕ ರಾಶಿ.
ಕರ್ಕಟಕ ರಾಶಿಯವರಿಗೆ ಬಹಳ ವಿಶೇಷವಾದ ಲಾಭ ಇದೆ. ಹೋಟೆಲ್ ಇಂಡಸ್ಟ್ರಿಯವರಿಗೆ ತುಂಬ ಚೆನ್ನಾಗಿದೆ, ರಸ ವ್ಯಾಪಾರಿಗಳಿಗೆ ಮತ್ತು ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ಶಿಕ್ಷಣ ಕ್ಷೇತ್ರದಲ್ಲಿರೋರಿಗೆ ತುಂಬ ಅನುಕೂಲದ ಫಲಗಳನ್ನು ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಸ್ವಲ್ಪ ಪರಿಶ್ರಮ ಇದೆ, ತೊಂದರೆ ಇಲ್ಲ. ಆದರೆ ಉಳಿದ ಹಾಗೆ ಆರೋಗ್ಯ ವಿಚಾರದಲ್ಲಿ, ಸ್ವಲ್ಪ ಕಾಲಿನ ವಿಚಾರದಲ್ಲಿ ಮತ್ತು ಮುಖ ಆ ಭಾಗದಲ್ಲಿ ಸ್ವಲ್ಪ ತೊಂದರೆಗಳ ಆಗುವ ಸಾಧ್ಯತೆ ಇದೆ. ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ಸಿಂಹರಾಶಿಯವರಿಗೆ ನೋಡಿ, ಈ ದಿವಸ ನಿಮಗೆ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲ ಇದೆ. ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಕೆಲಸ ನೋಡಿ ಇನ್ನೊಬ್ಬರು ಆದರ್ಶವಾಗಿ ತೊಗೊಂಡು ಮಾಡ್ತಾರೆ, ಅಂಥ ಒಂದು ಮನಸ್ಸು ಬರುತ್ತೆ. ಕೆಲವೊಮ್ಮೆ ಡಿ ವಿ ಜಿಯವರು ಹೇಳ್ತಾರಲ್ಲ, ಆಗಾಗ ಒಂದು ಸಲ ಮಹಿಮೆ ಬರುತ್ತೆ, ಪ್ರತಿ ವ್ಯಕ್ತಿಯಲ್ಲೂ ಇರ್ತದೆ ಅಂತ. ಆಗಾಗ ತೋರ್ಪು ಮಹಿಮೆ ಅಲ್ಲೇ ಅದೇ ಭಗವಂತ ಅಂತ. ಆ ರೀತಿಯಲ್ಲಿ ಈ ದಿವಸ ನಿಮಗೆ ಪ್ರೇರಣೆ ಆಗುತ್ತೆ, ಚೆನ್ನಾಗಿ ಕೆಲಸ ಮುಗಿಸೋಣ ಈ ದಿವಸ ಅಂತ. ಆ ಥರದ್ದು ಒಂದು ಲಕ್ಷಣ ಚೆನ್ನಾಗಿದೆ. ಮತ್ತು ಕೆಲಸಕ್ಕೆ ಮಾನ್ಯತೆ ಕೂಡ ಸಿಗುತ್ತೆ, ಪ್ರಶಂಸೆ ಸಿಗುತ್ತೆ, ಗೌರವ ಸಮರ್ಪಣೆ ಉಂಟಾಗುತ್ತೆ. ಆ ಥರ ಚೆನ್ನಾಗಿದೆ. ಸಂಗಾತಿಯ ಸಹಕಾರ ಕೂಡ ಚೆನ್ನಾಗಿದೆ ಈ ದಿವಸ. ಲಾಭವೂ ಇದೆ, ಹೆಚ್ಚಿನ ಅನುಕೂಲವೇ ಇದೆ ಈ ದಿವಸ. ಒಂದು ಏನಪ್ಪ ಅಂದರೆ, ನಿಮಗೂ ಕೂಡ ತಂದೆ ಮಕ್ಕಳು ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯ ಬರೋ ಸಾಧ್ಯತೆ ಇದೆ. ಹೀಗಾಗಿ ಈಶ್ವರನ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ, ರುದ್ರಾಭಿಷೇಕ ಮಾಡಿಸಿ, ಅನುಕೂಲ ಆಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ನೋಡಿ, ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ. ಒಬ್ಬ ಉತ್ತಮರು, ಸಜ್ಜನರು ಅಂತ ನಿಮ್ಗೆ ಅನ್ನಿಸ್ತಾರಲ್ಲ, ಅಂಥವ್ರು ಭೇಟಿ ಆಗುತ್ತೆ. ಅಂಥವ್ರು ನೋಡ್ಕೊಂಬಂದೆ ಈ ದಿವಸ. ಅಂತಹ ಥರದ್ದು ನಷ್ಟವೂ ಇದೆ. ಅಷ್ಟಮದ ಮಾಂದಿ, ಸ್ವಲ್ಪ ಮನಸ್ಸಿಗೆ ಬೇಸರ, ಬೇಡದ ಕಡೆ ವ್ಯಾಜ್ಯ, ಜಗಳಗಳು, ಬೇಕಿತ್ತ ನನಗದು ಹೆಸರಿನ ಮೇಲೆ ಕಲ್ಲು ಎಸೆಯೋದು ಅಂತ. ಆ ಥರದ್ದು ಒಂದು ಸಂದರ್ಭ ಎದುರಾಗುತ್ತೆ. ನೋಡಿ, ಅಂಥ ಪರಿಸ್ಥಿತಿ ನಿಮಗೇ ಗೊತ್ತಾಗ್ತಾ ಇರುತ್ತೆ, ನಾನು ಯಾಕೆ ಅಲ್ಲಿ ಹೋಗೋದು ಅಂತ. ಸ್ವಲ್ಪ ದೂರ ಇರೋದು ತುಂಬ ಒಳ್ಳೆಯದು. ಇನ್ನು ಉಳಿದ ಹಾಗೆ ದಿವಸ ನಿಮಗೆ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಸಾಮಾನ್ಯವಾಗಿದೆ. ಹೀಗಾಗಿ ಇದೆಲ್ಲದರ ನಿವಾರಣೆಗೆ ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ, ನರಸಿಂಹ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಇನ್ನು ತುಲಾರಾಶಿಯವರಿಗೆ ದಿವಸ ನಿಮಗೆ ನೋಡಿ, ಅಷ್ಟಮದಲ್ಲಿ ಇದ್ದಾನೆ ಗುರುಚಂದ್ರ ಯುತಿ. ಅದು ಸ್ವಲ್ಪ ಮಟ್ಟಿಗೆ ಕ್ಲಿಷ್ಟತೆ, ಕಷ್ಟವನ್ನೇ ತಂದು ಕೊಡುತ್ತೆ. ಹೀಗಾಗಿ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಕೆಲಸ ಮಾಡಿ. ಕರ್ಮಾಧಿಪತಿಯವನು, ಹೀಗಾಗಿ ಕೆಲಸ ಮಾಡುವಾಗ ಎಡವಟ್ಟು ಮಾಡ್ಕೊಂಡ್ಬಿಡ್ತಕ್ಕಂಥದ್ದು, ಮಾಡಿದ ಕೆಲಸ ಪುನಃ ಮಾಡೋದು, ಅಥವಾ ಮಾಡಿದ ಕೆಲಸ ವ್ಯರ್ಥ ಆಗೋದು, ಆ ರೀತಿಯ ಒಂದು ತೊಡಕನ್ನು ಸೂಚಿಸ್ತಾ ಇದೆ. ಸಂಗಾತಿಯಲ್ಲಿ ಮನಸ್ತಾಪ, ವ್ಯಾಪಾರಿಗಳಲ್ಲಿ ತೊಡಕು, ದೂರ ಪ್ರಯಾಣ, ವಿದೇಶ ಪ್ರಯಾಣ ಇತ್ಯಾದಿ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅದು ಏನೋ ಒಂದು ಕಸರತ್ತು ಮಾಡಬೇಕಾದ ಪರಿಸ್ಥಿತಿ, ಈ ಥರದ್ದೆಲ್ಲ ಇದೆ. ಈ ದಿವಸ ಸುಬ್ರಹ್ಮಣ್ಯನ ಪ್ರಾರ್ಥನೆ, ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ದಿವಸ ತುಂಬ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಬರುತ್ತೆ. ಮತ್ತು ಸಂಗಾತಿಯಲ್ಲಿ ತುಂಬ ಸಾಮರಸ್ಯ. ಈ ದಿವಸ ಜಗಳವೇ ಇಲ್ಲದೆ ಈ ದಿವಸ ಇದೆಯಪ್ಪ, ಆ ರೀತಿಯಲ್ಲಿ ದಾಂಪತ್ಯ ಇರುತ್ತದೆ. ಇನ್ನು ಈ ದಿವಸ ಬುದ್ಧಿಬಲ ಚೆನ್ನಾಗಿದೆ. ಮಕ್ಕಳ ಸಹಾಯ ತುಂಬ ಚೆನ್ನಾಗಿರುತ್ತೆ. ಸ್ನೇಹಿತರಿಂದ ಅನುಕೂಲ ಇದೆ. ಎಲ್ಲ ಬಗೆಯ ಅನುಕೂಲವೂ ಇದೆ ಈ ದಿವಸ. ಸ್ವಲ್ಪ ದೇಹಕ್ಕೆ ಪೆಟ್ಟು ಬೀಳೋ ಸಾಧ್ಯತೆ ಇರ್ತದೆ. ಸುಬ್ರಹ್ಮಣ್ಯ ಕವಚ ಇದು ತುಂಬ ಒಳ್ಳೆಯದು. ಕೇಳಿಸ್ಕೊಳ್ಳಿ, ಹೇಳ್ಕೊಳ್ಳಿ ಸ್ವಲ್ಪ ದಿವಸ. ಇನ್ನು ಧನುರಾಶಿಯವರಿಗೆ ದಿವಸ ಸಾಲದ ಬಾಧೆ ಸೂಚಿಸ್ತಾ ಇದೆ. ನಷ್ಟ ಆಗಬಹುದು. ಇನ್ಯಾರಿಗೂ ಶ್ಯೂರಿಟಿ ಕೊಟ್ಬಿಟ್ಟು ನೀವು ಕಟ್ಟಬೇಕಾದ ಪರಿಸ್ಥಿತಿ, ಅಂಥದ್ದು ಒಂದು ಒತ್ತಡ, ಆ ಥರದ್ದೊಂದು ಪರಿಸ್ಥಿತಿ ಇದೆ ಇವರೇ. ಸ್ವಲ್ಪ ಹುಷಾರಾಗಿರಬೇಕು. ಸಂಗಾತಿಯಲ್ಲೂ ಅಷ್ಟೇ ಮನಸ್ತಾಪ, ಭಿನ್ನಾಭಿಪ್ರಾಯ ಇದೆ. ಕೆಲಸದಲ್ಲೂ ನಿಮಗೆ ಅಷ್ಟೇನು ತುಂಬ ಚೆನ್ನಾಗಿದೆ ಅಂತಲ್ಲ, ಮಧ್ಯಮ ಸ್ತರದಲ್ಲಿ ಹೋಗುತ್ತೆ, ತೊಂದರೆ ಇಲ್ಲ. ಪರಿಹಾರಕ್ಕಾಗಿ ನೀವು ನೋಡಿ, ನಿಮ್ಮ ರಾಶ್ಯಾಧಿಪತಿ ಷಷ್ಠದಲ್ಲಿದ್ದು ಚಂದ್ರ ಅಷ್ಟಮಾಧಿಪತಿ ಜೊತೆಗೆ ಸೇರಿದಾಗ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳಾಗಬಹುದು. ಹೀಗಾಗಿ ದುರ್ಗಾ ಕವಚ, ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ನಿಮಗೆ ನೋಡಿ, ಚಂದ್ರ ಗುರು ಯುತಿ ಅದು ಪಂಚಮ ಸ್ಥಾನದಲ್ಲಿ ತುಂಬ ಒಳ್ಳೆಯದು. ಬುದ್ಧಿಸ್ಥಾನೇ ಶುಭಯುತೆ ತೀವ್ರ ಬುದ್ಧಿ ವಿನಿರ್ದೇಶಿತ ಅಂತಲ್ವ. ಹೀಗಾಗಿ ಬುದ್ಧಿಬಲ, ನಿಮ್ಮ ಚುರುಕು ಬುದ್ಧಿಯಿಂದಲೇ ಸಾಧನೆಯಾಗುತ್ತೆ. ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಮಕ್ಕಳ ವಿಚಾರದಲ್ಲಿ ತುಂಬ ಸೌಖ್ಯ, ಸಮಾಧಾನ ಇದೆ. ಈ ದಿವಸ ಯಾವುದಾದ್ರೂ ಒಂದು ಸಭೆಗಳಲ್ಲಿ ನೀವು ಮಿಂಚಿಬಿಡ್ತೀರಾ, ಆ ರೀತಿಯಲ್ಲಿದೆ. ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಸ್ವಲ್ಪ ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಿ. ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ಇರ್ತಕ್ಕಂಥವ್ರು, ಈ ಕಾಫಿ ಎಸ್ಟೇಟು, ಟೀ ಎಸ್ಟೇಟ್ ಇಂಥ ಕಡೆ ಕೆಲಸ ಮಾಡೋರು, ಬೆಟ್ಟ ಪ್ರದೇಶಗಳಲ್ಲೇ ಹೊಲ, ಅಲ್ಲೇ ಮನೆ ಮಾಡ್ಕೊಂಡು ಇತ್ಯಾದಿ ಸ್ವಲ್ಪ ವಿಷ ಜಂತುಗಳ ಭಯ ಇದೆ. ತಪ್ಪದೇ ಸುಬ್ರಹ್ಮಣ್ಯ ಪ್ರಾರ್ಥನೆ ಅದು ತುಂಬ ಅವಶ್ಯಕ. ಇನ್ನು ಕುಂಭರಾಶಿಯವರಿಗೆ ಈ ದಿವಸ ನೋಡಿ, ನಿಮಗೆ ಭಯದ ವಾತಾವರಣ ಇದೆ ಈ ದಿವಸ. ಸಹೋದರಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯ ಬರೋ ಸಾಧ್ಯತೆ ಇದೆ ಈ ದಿವಸ.
ಮತ್ತು ಈ ದಿವಸ ಇದರ ಹೊರತಾಗಿ ಇವೆರಡು ಸ್ವಲ್ಪ ಬಾಧೆ. ಇದರ ಹೊರತಾಗಿ ನಿಮಗೆ ಗುರುಚಂದ್ರ ಐತಿ, ಅದು ಒಳ್ಳೆಯ ಯೋಗ. ಹೀಗಾಗಿ ಸ್ನೇಹಿತರಿಂದ ತುಂಬ ಸಹಕಾರ, ಪ್ರಯಾಣದಲ್ಲಿ ಅನುಕೂಲ, ತುಂಬ ಆಪ್ತ ಮಿತ್ರರಿಂದ ವಿಶೇಷ ಸಹಕಾರಗಳು ಉಂಟಾಗ್ತಕ್ಕಂಥದ್ದು, ವಿಹಾರ, ಪ್ರಯಾಣ ಇದೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಹಳ್ಳಿಗಳಲ್ಲಿ ತುಂಬ ಸಾಮರಸ್ಯದ ಜೀವನ ಇರುತ್ತದೆ, ಪರಸ್ಪರ ಸಹಕಾರದಿಂದ ಒಂಥರ ಆದರ್ಶವಾಗಿರುತ್ತೆ, ಅದು ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ನೀವು ಕೂಡ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ವಿಶೇಷ ಪಂಚಾಮೃತ ಸೇವೆ ಮಾಡಿಸಿ. ಇನ್ನು ಮೀನರಾಶಿಯವರಿಗೆ ಈ ದಿವಸ ಆಹಾರ ತೊಂದರೆ ಇದೆ, ಹಣಕಾಸಿನ ತೊಂದರೆ ಇದೆ, ಹುಷಾರಾಗಿರಿ. ಇದರ ಹೊರತಾಗಿ ಚರ್ಮ ವ್ಯಾಧಿ ಬಾಧಿಸುತ್ತೆ, ಅದರ ಕಡೆ ಗಮನ ಕೊಡಿ. ಇಷ್ಟು ಬಿಟ್ಟರೆ ಸಹೋದರ ಸಹಕಾರ, ಧೈರ್ಯ, ಸಾಹಸ, ವಿಶೇಷವಾದದ್ದನ್ನು ಸಾಧಿಸ್ತಕ್ಕಂಥದ್ದು, ಕ್ಲಿಷ್ಟವಾದದ್ದನ್ನು ಸಾಧಿಸೋದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ತುಂಬ ಅನುಕೂಲಕರವಾಗಿದೆ, ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ದುರ್ಗಾ ಕವಚ ಕೇಳಿಸ್ಕೊಳ್ಳಿ. ಶಾಸ್ತ್ರಿಗಳೇ, ಇವತ್ತಿನ ದಿನ ವಿಶೇಷತೆ, 12 ರಾಶಿಗಳ ಫಲಾಫಲ ಜೊತೆಗೆ ವೀಕ್ಷಕರು ಕೇಳಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ನೀವು ಕೂಡ ನಿಮ್ಮ ಜಾತಕವನ್ನು ಪರಿಶೀಲಿಸ್ಕೊಳ್ಬೇಕು ಅಥವಾ ತಮಗೇನಾದರೂ ಸಮಸ್ಯೆ ಇದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ತಮ್ಮ ಹುಟ್ಟಿದ ದಿನ ಹಾಗೂ ಹುಟ್ಟಿದ ಜನ್ಮ ದಿನಾಂಕದ ವಿವರವನ್ನು ಕಳಿಸ್ಕೊಟ್ರೆ ಶಾಸ್ತ್ರಿಗಳು ಆ ಜಾತಕವನ್ನು ಪರಿಶೀಲಿಸಿ ಸೂಕ್ತ ಪರಿಹಾರವನ್ನು ನೀಡ್ತಾರೆ. ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.